ವಿಜಯನಗರದ ಅರಸ ಪ್ರೌಢದೇವರಾಯನ ಮಂತ್ರಿ ಲಕ್ಷ್ಮೀಧರಾಮಾತ್ಯನು 1411ನೇ ಇಸವಿಯಲ್ಲಿ ಸ್ಥಾಪಿಸಿದ ಶಾಸನದ ಪ್ರಕಾರ ಉಲ್ಲೇಖಿಸಿರುವಂತೆ ಕೆರೆಯಂ ಕಟ್ಟಿಸು, ಬಾವಿಯಂ ಸವೆಸು, ದೇವಾಗಾರಮಂ ಮಾಡಿ ಸಜ್ಜರೆಯೊಳು, ಸಿಲ್ಕಿದ ನಾಥರಂ ಬಿಡಿಸು, ಮಿತ್ರರ್ಗಿಂಬುಕೈ ನಂಬಿದರ್ ಗೆರವಟ್ಟಾಗಿರು, ಶಿಷ್ಟರಂ ಪೊರೆ ಎನ್ನುತ್ತಿಂತೆಲ್ಲಮಂ ಪಿಂತೆತಾ ನೆರೆದಳ್, ಪಾಲೆರವೆಂದು ತೊಟ್ಟು ಕಿವಿಯೊಳ್ ಲಕ್ಷ್ಮೀಧರಾಮಾತ್ಯನ. ಲಕ್ಷ್ಮೀಧರಾಮಾತ್ಯನ ತಾಯಿ ಅವನಿಗೆ ಹಾಲುಣಿಸುತ್ತಾ ಹೇಳುವ ಮಾತುಗಳಿವೆ. ಇವೆಲ್ಲವನ್ನೂ ಒಬ್ಬ ತಾಯಿ ಹೇಳದೆ ಮತ್ತಾರು ಹೇಳಲು ಸಾಧ್ಯ? ಇದಕ್ಕೆ ಪುಷ್ಟಿ ನೀಡುವಂತೆ ಹಾಸನ ಜಿಲ್ಲೆಯ ಕೋರವಂಗಲದಲ್ಲಿ ಮಾಕವ್ವೆ ಎಂಬ ತಾಯಿ ಊರಿಗೆ ಉಪಕಾರವಾಗಲೆಂದು ಕೆರೆಯೊಂದನ್ನು ಕಟ್ಟಿಸಿದ್ದು, ಇದಕ್ಕೆ ಮಾಕಸಮುದ್ರ ಎಂದು ಹೆಸರಿಡಲಾಗಿದೆ. ಹಾಗೆಯೇ ಈ ಮಹಾತಾಯಿಯು ತನ್ನ ಮಗನಾದ ಬೂಚಿರಾಜನಿಗೆ ಊರಿಗೊಂದು ಬಾವಿಯನ್ನು ಹಾಗೂ ದೇವಸ್ಥಾನವೊಂದನ್ನು ಕಟ್ಟಲು ಸೂಚಿಸುತ್ತಾಳೆ. ಆ ಪ್ರಕಾರವಾಗಿ ಬೂಚಿರಾಜನು ತನ್ನ ಹೆಸರನ್ನೊಳಗೊಂಡ ಭೂಜೇಶ್ವರ ದೇವಸ್ಥಾನವನ್ನು ಕಟ್ಟಿಸಿ ಎದುರಿಗೆ ಬಾವಿಯೊಂದನ್ನು ತೋಡಿಸುತ್ತಾನೆ. ವಿಶೇಷವೆಂದರೆ ಹೊಯ್ಸಳರ ಕಾಲದಲ್ಲಿ ದೇವಸ್ಥಾನಗಳನ್ನು ಕಟ್ಟಿಸುತ್ತಿದ್ದವರ ಹೆಸರುಗಳನ್ನೇ ದೇವರಿಗೆ ಇಡುತ್ತಿದ್ದರು. ಹಾಗಾಗಿಯೇ ಬೂಚಿರಾಜನು ಕಟ್ಟಿಸಿದ ದೇವಾಲಯದ ಒಳಗಿರುವ ಶಿವಲಿಂಗಕ್ಕೆ ಭೂಜೇಶ್ವರ ಎಂದು ಕರೆಯಲಾಗುತ್ತದೆ. ಭೂಜೇಶ್ವರ ದೇವಾಲಯವು ಹೊಯ್ಸಳ ದೊರೆಯಾದ 2ನೇ ಬಲ್ಲಾಳನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಪ್ರಧಾನಿಯಾಗಿದ್ದ ಬೂಚಿರಾಜನಿಂದ ಕ್ರಿಸ್ತಶಕ 1173ರಲ್ಲಿ ನಿರ್ಮಾಣವಾದ ದೇವಾಲಯವಾಗಿದೆ. ಮುಖ್ಯದ್ವಾರವನ್ನು ತಲುಪುವ ಮುನ್ನ ಕಲ್ಲಿನಿಂದ ಕೆತ್ತಿರುವ ಸುಂದರವಾದ 2 ಆನೆಗಳು ನಮ್ಮನ್ನು ಸ್ವಾಗತಿಸುತ್ತವೆ. ಅದರ ಆಸುಪಾಸಿನಲ್ಲಿಯೇ ಬೃಹದಾಕಾರದ ದೀಪದ ಕಂಬಗಳು ಕಾಣಸಿಗುತ್ತವೆ. ಈ ದೀಪದ ಕಂಬಗಳ ವೈಶಿಷ್ಟ್ಯತೆಯ ಬಗ್ಗೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ತಿಳಿಸುತ್ತೇನೆ. ಸುಂದರವಾದ ದ್ವಾರದ ಮೂಲಕ ಒಳಹೊಕ್ಕಿದೊಡನೆ ಕಾಣಸಿಗುವುದೇ ದೊಡ್ಡ ದೊಡ್ಡ ನುಣುಪಾದ ಕಂಬಗಳಿಂದ ಕೂಡಿರುವ ಮುಖ್ಯ ಮಂಟಪ. ಈ ಕಂಬಗಳನ್ನು ತಿರುವು ಸ್ತಂಭಗಳೆನ್ನುತ್ತಾರೆ, ಅಥವಾ ಇಂಗ್ಲಿಷ್ನಲ್ಲಿ ಲೇತ್ ಟರ್ನ್ಡ್ ಪಿಲ್ಲರ್ಸ್ ಎನ್ನುತ್ತಾರೆ. ಈ ಶಿಲ್ಪಗಳು ಲೇತ್ ತಂತ್ರಜ್ಞಾನ ಬಳಸಿ ಮಾಡಿದಂತೆ ತೋರುವುದರಿಂದ ಹಾಗೆ ಕರೆಯುತ್ತಾರೆ. ಇವುಗಳು ಚೆನ್ನಾಗಿ ನೀರಿನಂತೆ ಮೃದುವಾಗಿ ತಿರುಗಿದಂತೆ ಕಾಣುತ್ತವೆ. ಮುಖ್ಯ ಮಂಟಪವನ್ನು ದಾಟಿದರೆ ಸಿಗುವುದೇ ಗರ್ಭಗುಡಿಯೊಳಗಿರುವ ಭೂಜೇಶ್ವರ ಶಿವಲಿಂಗ ಪ್ರತಿಮೆ. ಇದರ ಎದುರಿಗೆ ನಂದಿಯ ಪ್ರತಿಮೆ ಕೂಡ ಇದೆ. ಭೂಜೇಶ್ವರನ ಗರ್ಭಗುಡಿಯ ಎದುರಿಗೆ ಸೂರ್ಯದೇವನ ಇನ್ನೊಂದು ಗರ್ಭಗುಡಿ ಇದೆ. ಆದ್ದರಿಂದಲೇ ಈ ದೇವಾಲಯವನ್ನು ದ್ವಿಕೂಟಾಚಲ ಎಂದು ಕೂಡ ಕರೆಯುತ್ತಾರೆ. ಸೂರ್ಯದೇವನ ಗರ್ಭಗುಡಿಯ ಒಳಹೊಕ್ಕರೆ 6 ಅಡಿ ಎತ್ತರದ ಸೂರ್ಯದೇವನ ಪ್ರತಿಮೆ ಗೋಚರವಾಗುತ್ತದೆ. ವಿಗ್ರಹದ ಕೆಳಭಾಗದ ಆಸುಪಾಸಿನಲ್ಲಿ ಸೂರ್ಯನ ಪತ್ನಿಯರಾದ ಸಂಧ್ಯಾ ಹಾಗೂ ಛಾಯಾ ಕಾಣಸಿಗುತ್ತಾರೆ. ಇವರೆಲ್ಲರನ್ನೂ ಹೊತ್ತು ಸಾಗುತ್ತಿರುವ ಸಪ್ತಾಶ್ವಗಳು ಇನ್ನೊಂದು ವಿಶೇಷ. ಇವಿಷ್ಟು ದೇವಾಲಯದ ಒಳಗಿರುವ ಲೋಕವಾದರೆ, ದೇವಾಲಯದ ಹೊರಗೋಡೆಗಳ ಮೇಲಿರುವ ಕೆತ್ತನೆಗಳು ಮತ್ತೊಂದು ಲೋಕವನ್ನೇ ತೆರೆದಿಡುತ್ತವೆ. ಆಗಲೇ ಹೇಳಿದಂತೆ ಈ ದೀಪದ ಕಂಬಗಳಿಗೆ ಒಂದು ವಿಶೇಷತೆ ಇದೆ. ಇದರ ಮೇಲ್ಭಾಗವನ್ನು ಯಾವ ದಿಕ್ಕಿಗೆ ಬೇಕಾದರೂ ತಿರುಗಿಸಬಹುದು. ಈ ದೀಪದ ಕಂಬಗಳು ಆಚೆಯಲ್ಲಿ ಇರುವುದರಿಂದ ಗಾಳಿಯಿಂದ ದೀಪವು ಆರಿಹೋಗುವ ಸಾಧ್ಯತೆ ಹೆಚ್ಚಿತ್ತು. ಆದ್ದರಿಂದ ಗಾಳಿ ಬರುವ ವಿರುದ್ಧ ದಿಕ್ಕಿನಲ್ಲಿ ದೀಪವನ್ನು ತಿರುಗಿಸಿ ಆರಿಹೋಗದಂತೆ ನೋಡಿಕೊಳ್ಳುತ್ತಿದ್ದರು. ಇದು ಹೊಯ್ಸಳರ ಕಾಲದ ಶಿಲ್ಪಿಗಳ ಚಾಕಚಕ್ಯತೆಗೆ ಒಂದು ನಿದರ್ಶನವಾಗಿದೆ. ದೇವಾಲಯದ ಹೊರಗೋಡೆಗಳಲ್ಲಿ ರಾಮಾಯಣ, ಮಹಾಭಾರತ, ಶಿವಪುರಾಣಗಳು, ವಿಷ್ಣು ಪುರಾಣಗಳು ಹಾಗೂ ಇನ್ನೂ ಅನೇಕ ವಿಸ್ಮಯಕಾರಿಯಾದ ಕೆತ್ತನೆಗಳನ್ನು ಕಾಣಬಹುದು. ನಾವೀಗ ನೋಡುತ್ತಿರುವಂತೆ ಹಿರಣ್ಯಕಶಿಪುವು ತನ್ನ ಮಂತ್ರಿಯನ್ನು ಕರೆದು ತನ್ನ ಮಗನಾದ ಪ್ರಹ್ಲಾದನನ್ನು ಅನೇಕ ಶಿಕ್ಷೆಗಳಿಗೆ ಗುರಿಪಡಿಸಬೇಕೆಂದು ಹೇಳುತ್ತಿದ್ದಾನೆ. ಪ್ರಹ್ಲಾದನನ್ನು ಬೆಂಕಿಗೆ ಆಹುತಿ ಮಾಡುತ್ತಿರುವುದು, ಆನೆಗಳಿಂದ ತುಳಿಸುತ್ತಿರುವುದು, ಸೈನಿಕರು ಚಿತ್ರ ಹಿಂಸೆ ಕೊಡುತ್ತಿರುವುದು, ವಿಷಸರ್ಪಗಳ ಮಧ್ಯೆ ಕೂಡಿ ಹಾಕಿರುವ ಕೆತ್ತನೆಗಳು ಕಾಣಸಿಗುತ್ತವೆ. ಎಲ್ಲಿರುವನು ಆ ನಿನ್ನ ಹರಿ ಎಂದು ಹಿರಣ್ಯಕಶಿಪುವು ಕೇಳಲಾಗಿ ಈ ಕಂಬದಲ್ಲಿರುವನು ಎಂದು ತೋರಿಸುವ ಪ್ರಹ್ಲಾದ. ಕಡೆಯದಾಗಿ ವಿಷ್ಣುವು ಉಗ್ರ ನರಸಿಂಹನ ಅವತಾರವನ್ನು ತಾಳಿ ಹಿರಣ್ಯಕಶಿಪುವಿನ ಕರುಳನ್ನು ಬಗೆದು ಮಾಲೆ ಹಾಕಿಕೊಳ್ಳುತ್ತಿರುವಾಗ ಪ್ರಹ್ಲಾದನು ತನ್ನ ತಂದೆಯನ್ನು ಬಿಟ್ಟು ಬಿಡು ಶ್ರೀಮನ್ನಾರಾಯಣ ಎಂದು ಬೇಡಿಕೊಳ್ಳುತ್ತಿರುವ ಕೆತ್ತನೆಯನ್ನೂ ಸಹ ಕಾಣಬಹುದು. ಹೀಗೆ ಒಂದು ಪುರಾಣವನ್ನು ಸಾಲಾಗಿ ಕೆತ್ತಿ ಪರಿಪೂರ್ಣ ಕಥೆಯನ್ನು ಬಿಂಬಿಸುವುದರಲ್ಲಿ ಹೊಯ್ಸಳ ಕಾಲದ ಶಿಲ್ಪಿಗಳು ನಿಪುಣರಾಗಿದ್ದರು. ರಾಮ, ಲಕ್ಷ್ಮಣ, ಹನುಮಂತ, ಸೀತಾಮಾತೆಯ ಸಾಲು ವಿಗ್ರಹಗಳನ್ನು ಕಾಣಬಹುದು. ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿಯನ್ನೇ ಯಥಾವತ್ತಾಗಿ ಹೋಲುತ್ತಿರುವ ಈ ರಾಮ ಒಂದು ಅದ್ಭುತವೆಂದೇ ಹೇಳಬಹುದು. ಆ ಕಾಲದಲ್ಲಿ ದಂಡೆತ್ತಿ ಬಂದಿದ್ದ ಕಿಡಿಗೇಡಿಗಳು ಸೀತಾಮಾತೆಯ ಮುಖವನ್ನು ಸಂಪೂರ್ಣವಾಗಿ ನಾಶ ಮಾಡಿರುವುದು ಬೇಸರದ ಸಂಗತಿ. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಷಯವೆಂದರೆ,
ಪ್ರತಿ ವಿಗ್ರಹದಲ್ಲೂ ಒಂದಲ್ಲ ಒಂದು ಭಾಗವನ್ನು ಹಾಳುಗೆಡವಿರುವುದು ತುಂಬಾ ವಿಷಾದಕರ ಸಂಗತಿ ಹಾಗೂ ಅವರ ಮನಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. ಮುಂದೆ ಸಾಗಿದಂತೆ ನಂದಿಯ ಮೇಲೆ ವಿಹರಿಸುತ್ತಿರುವ ಶಿವಪಾರ್ವತಿ, ವಿಷ್ಣುವಿನ ನಾಭಿಯಿಂದ ಜನ್ಮ ತಾಳಿರುವ ಬ್ರಹ್ಮ, ತಾಳಮೇಳ ವಾದ್ಯಗಳ ಮಧ್ಯೆ ಕುಣಿಯುತ್ತಿರುವ 6 ಕೈಗಳುಳ್ಳ ಗಣಪತಿ, ಗೋವರ್ಧನಗಿರಿಯನ್ನು ತನ್ನ ಕಿರುಬೆರಳಿನಲ್ಲಿ ಹಿಡಿದಿರುವ ಕೃಷ್ಣ, ನೀರಿನ ಪ್ರತಿಬಿಂಬದಿಂದ ಮೇಲಿರುವ ಮತ್ಸ್ಯದ ಕಣ್ಣಿಗೆ ಗುರಿಯಿಡುತ್ತಿರುವ ಅರ್ಜುನ, ಕೃಷ್ಣನ ಕೊಳಲಿನ ನಾದಕ್ಕೆ ಮಾರು ಹೋಗಿರುವ ಹಸುಗಳು, ಇಷ್ಟಲ್ಲದೆ ಇನ್ನು ಅನೇಕ ಸುಂದರವಾದ ಕೆತ್ತನೆಗಳನ್ನು ದೇವಾಲಯದ ಹೊರಗೋಡೆಗಳಲ್ಲಿ ಕಾಣಬಹುದು. ಸೂರ್ಯದೇವನ ಗರ್ಭಗುಡಿಗೆ ಅಂಟಿಕೊಂಡಂತೆ ಹೊರಗೋಡೆಯಲ್ಲಿ ಕಾಳಿಕಾದೇವಿಯ ವಿಗ್ರಹವಿದೆ. ಇದರ ಎದುರಿಗೆ ಪುಟ್ಟದಾದ ಗುಡಿಯೊಂದಿದ್ದು ಕಾಲಭೈರವನನ್ನು ಪ್ರತಿಷ್ಠಾಪಿಸಲಾಗಿದೆ. ಕಿರಿದಾದ 2 ದ್ವಾರಗಳನ್ನು ದಾಟಿದರೆ ಉಗ್ರ ರೂಪವನ್ನು ತಾಳಿರುವ ಕಾಲಭೈರವನನ್ನು ಕಾಣಬಹುದು. ಮುಖ್ಯ ದೇವಾಲಯದ ಹೊರಬದಿಯಲ್ಲಿ ವಿಶೇಷವಾದ 2 ಏಕಶಿಲಾ ವಿಗ್ರಹಗಳಿವೆ. ಅದರಲ್ಲಿ ಒಂದು ಸಂಹಾರ ಶ್ರೇಣಿ. ಇಲ್ಲಿ ಅರ್ಧ ಜಿಂಕೆಯನ್ನೇ ಹೆಬ್ಬಾವು ನುಂಗಿದೆ. ಹೆಬ್ಬಾವನ್ನು ಆನೆ ತನ್ನ ಸೊಂಡಿಲಿನಲ್ಲಿ ಗಟ್ಟಿಯಾಗಿ ಸುತ್ತುವರಿದಿದೆ. ಆನೆಯನ್ನು ಸಿಂಹ ಆಕ್ರಮಣ ಮಾಡಿದೆ. ಸಿಂಹವನ್ನು ಶರಭ ಹಿಡಿದುಕೊಂಡಿದೆ. ಶರಭವನ್ನು ಗಂಡಭೇರುಂಡ ಎತ್ತಿಕೊಂಡು ಹೋಗುತ್ತಿದೆ. ತಾನೇ ಬಲಿಷ್ಠನೆಂದುಕೊಂಡರೆ ಜಗತ್ತಿನಲ್ಲಿ ತನಗಿಂತ ಬಲಿಷ್ಠರಿರುತ್ತಾರೆ ಎಂಬುದು ಈ ಸಂಹಾರ ಶ್ರೇಣಿಯ ಸಂದೇಶ. ಇನ್ನೊಂದು ಏಕಶಿಲೆಯಲ್ಲಿ ಉಲ್ಲೇಖಿಸಿರುವುದು ಶ್ರೀಮದ್ ಭಗವತ್ ಪುರಾಣದ ಗಜೇಂದ್ರ ಮೋಕ್ಷ. ಇದರ ಪ್ರಕಾರ ಅಗಸ್ತ್ಯ ಮಹಾಮುನಿಗಳ ಶಾಪದಿಂದಾಗಿ ವಿಷ್ಣುವಿನ ಪರಮಭಕ್ತನಾದ ಪಾಂಡ್ಯರಾಜದ ಇಂದ್ರದ್ಯುಮ್ನ ಎಂಬ ರಾಜ ತ್ರಿಕೂಟಾಚಲದಲ್ಲಿ ಆನೆಯಾಗಿ ಜನಿಸುವನು. ಬಾಯಾರಿಕೆಯ ನಿವಾರಣೆಗಾಗಿ ಗಜೇಂದ್ರ ನೀರು ಕುಡಿಯಲು ಹೋದಾಗ ಮೊಸಳೆ ಅದರ ಕಾಲುಗಳನ್ನು ಕಚ್ಚಿ ಹಿಡಿಯುತ್ತದೆ. ನೋವಿನ ಬಾಧೆಯಿಂದ ಆನೆಯು ಗೀಳಿಡಲು ಶುರು ಮಾಡುತ್ತದೆ. ಈ ಸಮಯದಲ್ಲಿ ತನ್ನನ್ನು ಕಾಪಾಡಲು ಶ್ರೀಮನ್ನಾರಾಯಣನನ್ನು ಪ್ರಾರ್ಥಿಸುತ್ತದೆ. ಗರುಡನ ಮೇಲೇರಿ ವಿಷ್ಣು ಪ್ರಯಾಣ ಬೆಳೆಸಿ ಪ್ರತ್ಯಕ್ಷನಾಗುತ್ತಾನೆ. ತನ್ನ ಸುದರ್ಶನ ಚಕ್ರವನ್ನು ಪ್ರಯೋಗಿಸಿದ ಕೂಡಲೇ ಮೊಸಳೆಯ ಶಿರವು ಕತ್ತರಿಸಿ ಹೋಗುತ್ತದೆ. ದೇವಳ ಮಹರ್ಷಿಯ ಶಾಪದಿಂದ ಮೊಸಳೆಯಾಗಿದ್ದ ಇವನು ಮತ್ತೆ ಗಂಧರ್ವನಾಗುತ್ತಾನೆ. ಪರಮಾತ್ಮನಾದ ವಿಷ್ಣುವು ರಾಜ ಇಂದ್ರದ್ಯುಮ್ನನಿಗೆ ಆನೆ ರೂಪದಿಂದ ಮೋಕ್ಷ ನೀಡಿ ತನ್ನ ಲೋಕಕ್ಕೆ ಕರೆದೊಯ್ಯುತ್ತಾನೆ. ಇಷ್ಟು ಏಕಶಿಲೆಯಲ್ಲಿ ಕೆತ್ತಿರುವ ಗಜೇಂದ್ರ ಮೋಕ್ಷ ಕಥೆಯ ಸಾರಾಂಶ. ಹೇಳುತ್ತಾ ಹೋದರೆ ಲೆಕ್ಕವಿಲ್ಲದಷ್ಟು ಪುರಾಣ ಕಥೆಗಳನ್ನು ಹೊಯ್ಸಳರ ಕಾಲದ ದೇವಾಲಯಗಳು ತನ್ನ ಪ್ರತಿಯೊಂದು ಕಲ್ಲಿನಲ್ಲಿ ಹೇಳುತ್ತವೆ. ಇದೆಲ್ಲದರ ಬಹುತೇಕ ಕೀರ್ತಿ ಮುಖ್ಯ ಶಿಲ್ಪಿಯಾದ ಜಕಣಾಚಾರ್ಯವರಿಗೂ ಹಾಗೂ ಹೊಯ್ಸಳ ರಾಜರಿಗೆ ಸಲ್ಲಬೇಕು. ಸಂಜೆ ಕವಿಯುತ್ತಿತ್ತು. ಹಿಂಬದಿಯ ಕೆಂಬಣ್ಣದಿಂದ ಒಂದು ಬದಿಯಲ್ಲಿದ್ದ ವೀರಗಲ್ಲು ತನ್ನ ಸಂಸ್ಥಾನದ ವೀರಗಾಥೆಯ ಕಥೆಗಳನ್ನೆಲ್ಲ ಹೇಳುತ್ತಾ ಪ್ರಕಾಶಿಸುತ್ತಿತ್ತು. ಭೂಚೇಶ್ವರ ದೇವಸ್ಥಾನವನ್ನು ಬಿಟ್ಟು ಹೊರಡುವಾಗ ಕಾಲ್ನಡಿಗೆಯ ದೂರದಲ್ಲೇ ಇದ್ದ ಗೋವಿಂದೇಶ್ವರ ಹಾಗೂ ನಾಕೇಶ್ವರ ದೇವಾಲಯಗಳು ಯಾವುದೇ ಸಂರಕ್ಷಣೆಯನ್ನು ಕಾಣದೆ ಅನಾಥವಾಗಿ ಬಿದ್ದದ್ದನ್ನು ಕಂಡು ಮನಸ್ಸಿಗೆ ತುಂಬ ಸಂಕಟವಾಯಿತು. ಮುಂದಿನ ಪೀಳಿಗೆಗೆ ಸಂರಕ್ಷಿತವಾಗಿರುವ ಭೂಚೇಶ್ವರ ದೇವಾಲಯ ಎಷ್ಟು ಮುಖ್ಯವೋ ಗೋವಿಂದೇಶ್ವರ ನಾಕೇಶ್ವರ ದೇವಾಲಯಗಳೂ ಅಷ್ಟೇ ಮುಖ್ಯವಾಗಿವೆ. ಈಗ ಅಷ್ಟೋ ಇಷ್ಟೋ ಅಳಿದುಳಿದಿರುವ ದೇವಾಲಯ, ಅದರ ಸ್ತಂಭಗಳು, ಕೆತ್ತನೆಗಳು, ಶಾಸನಗಳು, ಗರ್ಭಗುಡಿಗಳನ್ನು ಉಳಿಸಿಕೊಳ್ಳುವ, ಸಂರಕ್ಷಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಇನ್ನಾದರೂ ಇದರ ಬಗ್ಗೆ ಗಮನಹರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಿ ಎಂಬುದಷ್ಟೇ ನನ್ನ ಮನವಿ. ಪ್ರಯಾಣ ಮುಂದುವರಿಯಿತು. ದೇವಸ್ಥಾನಗಳು ದೂರಾಗತೊಡಗಿದವು. ಮಾಕಸಮುದ್ರ ಪ್ರಶಾಂತವಾಗಿತ್ತು. ಸೂರ್ಯ ತನ್ನ ದಿನಚರಿಯನ್ನು ಮುಗಿಸಿದ್ದ. ಆಕಾಶದಲ್ಲಿ ಅಶರೀರವಾಣಿಯೊಂದು ಮಾರ್ದನಿಸುತ್ತಿತ್ತು. ಹೊಯ್ಸಳ ಸಂಸ್ಥಾನದ ಭೂಚೇಶ್ವರ, ಗೋವಿಂದೇಶ್ವರ, ನಾಕೇಶ್ವರ, ನೀವೆಂದಿಗೂ ಅಜರಾಮರ.